ಒಂದು ಹಳ್ಳಿ ಪಕ್ಕದ ಅರಣ್ಯದಲ್ಲಿದ್ದ ಒಂದು ಮರದಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಮತ್ತು ತನ್ನ ಮಕ್ಕಳೊಂದಿಗೆ ವಾಸಿಸ್ತಾ ಇತ್ತು. ಅವಳು ಕುಟುಂಬದ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ಲು. ಎಲ್ರಿಗೂ ತಿನ್ನೋಕೆ ಕೊಡ್ತಾ ಮಳೆಯಿಂದ ಬಿಸಿಲಿನಿಂದ ಕಾಪಾಡ್ತಾ ಇರ್ತಾ ಇದ್ಲು. ಒಂದಿನ ಮುಂಜಾನೆ ಆಕಾಶದಲ್ಲಿ ಕಪ್ಪು ಮಳೆಯ ಮೋಡಗಳು ಕೂಡಿದ್ವು. ತೀವ್ರ ಗಾಳಿ ಬೀಸತೊಡಗಿತು. ಮೈನಾ ಹಕ್ಕಿ ತಕ್ಷಣ ಗಂಡ ಶ್ಯಾಮ್ಗೆ ಹೇಳ್ತಾಳೆ, ಮಕ್ಕಳನ್ನು ಕೆಳಗೆ ನೆಲದ ಮೇಲೆ ಬಿಡೋದು ಬೇಡ, ಮಳೆ ಬರೋ ಸಾಧ್ಯತೆ ಇದೆ. ಶ್ಯಾಮ್ ಹಕ್ಕಿ ಕೂಡ ಒಪ್ಪಿ ನೆಲದಲ್ಲಿ ಆಡ್ತಾ ಇದ್ದ ಮಕ್ಕಳನ್ನು ಮೇಲಕ್ಕೆ ತರಲು ಯತ್ನಿಸ್ತಾನೆ. ಆದರೆ ಆಗಲೇ ಮಳೆ ಸುಡಿಯತೊಡಗಿತು. ದೊಡ್ಡದಾದ ಮಳೆ, ಗಾಳಿ, ಸಿಡಿಲು ಅವು ಇವುಗಳ ಗೂಡನ್ನು ಕೂಡ ಕೆಳಗೆ ಬೀಳುವಂತೆ ಮಾಡಿತು. ಆದರೆ ಮೈನಾ ಹಕ್ಕಿ ಆತಂಕ ಇಲ್ಲದೆ ತಕ್ಷಣ ಕೆಳಗೆ ಹಾರಿ ತನ್ನ ಒಂದು ಮಗುವನ್ನು ಹಿಡಿತಾಳೆ. ಎರಡನೇದು ತೇಲಿ ಹೋಗ್ತಿದ್ದ ಸಮಯದಲ್ಲಿ ಒಂದು ಪಾರಿವಾಳ ಹಕ್ಕಿ ಕೂಡಲೇ ಹಾರಿ ಬಂದು ಹಿಡಿತದೆ. ಅವಳು ಮೈನಾ ಹಕ್ಕಿಯ ಮಗುವನ್ನು ಉಳಿಸಿಕೊಡ್ತಾಳೆ. ನಿನ್ನ ಮಗುವಿನ ರಕ್ಷಣೆಯನ್ನು ನಾನು ಮಾಡ್ತೇನೆ ಮೈನಾ ಹಕ್ಕಿ. ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲೂ ನೀನು ನನಗೆ ಸಹಾಯ ಮಾಡಿದೀಯಾ ಅಲ್ವಾ? ಮೈನಾ ಹಕ್ಕಿ ಆಶ್ಚರ್ಯದಿಂದ ಖುಷಿಯಿಂದ ನಗ್ತಾಳೆ. ಮತ್ತೆ ಪಾರಿವಾಳ ಹೇಳ್ತಾಳೆ, ನಿನ್ನ ಸಹಾಯವನ್ನು ನಾನು ಯಾವತ್ತೂ ಮರೆಯೋ ಹಾಗಿಲ್ಲ. ಕಷ್ಟದ ಸಮಯದಲ್ಲಿ ನನಗೆ ನೀನು ಆಹಾರವನ್ನೂ ಕೊಟ್ಟಿದ್ದೀಯಾ ಅಂತ ಆ ಕಷ್ಟದ ಸಮಯದಲ್ಲಿ ಮೈನಾ ಹಕ್ಕಿಯ ಮಗುವನ್ನು ಕಾಪಾಡ್ತಾಳೆ. ಮೈನಾ ಹಕ್ಕಿಯ ಕುಟುಂಬ ಮತ್ತೆ ಹೊಸ ಗೂಡನ್ನು ಸೇರ್ತವೆ. ಅಂದು ಮಳೆ ಮುಗಿದ ಮೇಲೆ ಎಲ್ಲ ಹಕ್ಕಿಗಳ ನಡುವೆ ಒಂದು ಮಾತು ಹರಡುತ್ತೆ, ಒಳ್ಳೆಯತನ ಎಂದೂ ವ್ಯರ್ಥವಾಗದು, ಸಹಾಯ ಒಮ್ಮೆ ನಮ್ಮ ಜೀವನವನ್ನು ಕಾಪಾಡುತ್ತೆ. ಈ ಕಥೆಯ ಪಾಠ, ಸಹಾಯ ಮಾಡುವುದು ಎಂದೆಂದಿಗೂ ಮರೆಯಲಾಗದ ಘಟನೆಗಳು. ನಾವು ಮಾಡಿರುವ ಒಳ್ಳೆಯ ಕೆಲಸಗಳು ಅಗತ್ಯ ಸಮಯದಲ್ಲಿ ನಮ್ಮನ್ನು ಹೀಗೆ ಕಾಪಾಡ್ತವೆ.